ನಮಸ್ತೆ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅನ್ಸುತ್ತೆ. ನಾನು ನಿಮ್ಮ ಜಾನಕಿ ಇವತ್ತು ನಮ್ಮ ಭಾವ ಮನೆ ಅಂದರೆ ನಮ್ಮ ಮನೆಯವ್ರ ಅಣ್ಣ ನಮ್ಮ ಮನೆ ಗೃಹ ಪ್ರವೇಶ ಐತಿ. ಈಗ ಅದನ್ನೆಲ್ಲ ಶಾರ್ಟ್ಕಟ್ಟಾಗಿ ತೋರಿಸ್ತಾ ಇದ್ದೀನಿ. ಬನ್ನಿ, ದೇವ್ರ ಮನೆ. ಇನ್ನೂ ಇವಾಗಿನ್ನೂ ಬೆಳಗ್ಗೆ ಇದೆ. ಇವಾಗೆಲ್ಲ ಹೋಮ ಎಲ್ಲ ಆಯಿತು. ಜಸ್ಟ್ ಕಾರ್ವಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಹುಣಸೂರು ಪೀಕ್ ಕುಡ್ದಿದ್ದು ಕಾರ್ವಿಂಗ್ಸ್ ಎಲ್ಲ ಅಲ್ಲೇನೂ ಹೇಳಿ ಮಾಡಿಸಿದ್ದು. ಇದು ಸೇಮ್ ಥರ ಸರಿ ನೋಡೋದು. ಈಗ ರಾತ್ರಿ ಇದೆಲ್ಲನೂ ಇದು ಇನ್ನೂ ವರ್ಕ್ ನಡೀತಾನೆ ಇದೆ. ಇದೆಲ್ಲ ನೋಡಿ, ಇದೀಗ ಊಟದ ಹತ್ರ ಬರ್ತಾಯಿದ್ದಾರೆ. ಈಗ ನಾಳೆ ಬ್ರೇಕ್ಫಾಸ್ಟಿಗೆ ಏನು ಮಾಡ್ಕೊಬಾರ ಅಡುಗೆ ಅದೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇದು ನೋಡಿ, ಇದು ಟೊಮೆಟೊ. ಇದು ನಮ್ಮ ಹೊಲದ್ದೇ. ಇದು ಟೊಮೆಟೊ ಇದೆ ಅಕ್ಕ. ಇದು ನಮ್ಮ ಹೊಲದ್ದಲ್ಲ, ಇದು ಟೊಮೆಟೊ. ಹಾಂ, ಹೀಗೆ ನೋಡ್ರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಏನಿದೆ ಬ್ರೇಕ್ಫಾಸ್ಟ್ ನಾಳೆ? ಬ್ರೇಕ್ಫಾಸ್ಟ್ ಟಿಫಿನ್ನು ದೋಸೆ, ಚಟ್ನಿ, ಪಲ್ಯ, ಆಲೂಗಡ್ಡೆ ಪಲ್ಯ, ಹಲ್ವಾ, ವೆಜ್ ಬಿರಿಯಾನಿ, ಮೊಸರು ಬಜ್ಜಿ, ಟೀ, ಕಾಫಿ. ಇದು ಬೆಳಿಗ್ಗೆ ನಾಷ್ಟಕ್ಕೆ. ಮತ್ತೆ ಲಂಚ್ಗೆ ಊಟಕ್ಕೇನಿದೆ? ಊಟಕ್ಕೆ ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಹಪ್ಪಳ, ಪಕೋಡ, ಬೇಬಿ ಕಾರ್ನ್, ಡ್ರೈ ಫ್ರೂಟ್, ಬೇಬಿ ಹಪ್ಪಳ, ಜಾಮೂನು, ಹೋಳಿಗೆ, ಕಾಯಿ ಹಾಲು, ಪರೋಟ, ಸಾಗು, ಚಟ್ನಿ, ಫ್ರೈಡ್ ರೈಸು, ಅನ್ನ, ತರಕಾರಿ ಸಾಂಬಾರು, ರಸಮು, ಮೊಸರು, ಮಜ್ಜಿಗೆ, ಬಾಳೆದೆಲೆ, ಹಾಫ್ ಲೀಟರ್ ನೀರು, ಐಸ್ ಕ್ರೀಮ್. ಹೌದಾ? ನಿಮ್ಮ ಹೆಸರೇನು ಹೇಳಿ? ನಮ್ಮ ಹೆಸರು ರಮೇಶ್ ಅಂತಂದು. ನಿಮ್ದೇನ ಕೇಟ್ರಿಂಗು? ಹೌದಾ? ಈಗ ನಾಳೆ ನಿಮ್ದೆಲ್ಲ ನಾನು ಟೇಸ್ಟ್ ಮಾಡಿ ನಾಳೆ ಮತ್ತೆ ನಿಮ್ಮನ್ನು ಸಿಗ್ತೇನೆ ನಾನು. ಅಕ್ಕ ಹೇಳ್ರಿ ಏನೇನಿದೆ ಇವತ್ತು ಊಟದ? ಇದು ರಾತ್ರಿ ಊಟದ ಪಾಯಸ. ಇದು ಪಾಯಸ. ಇದು ಉಪ್ಪಿನಕಾಯಿ, ಪಲ್ಯ, ಮಿರ್ಚಿ ಅಂತೂ ತುಂಬ ಚೆನ್ನಾಗಿತ್ತು. ಇದು ಸಾಂಬಾರು, ಚೋಲೆ ಬತ್ತೂರನಾ? ಚೋಲೆ ಬತ್ತೂರ ನಾಳೆ ಗುಡಿಮುಳುಗು ಬಂದಿದ್ರ ನಮ್ಮ ಅವಾಗ ನಾವು ಹೇಳಿರೋದು ಚೋಲೆ ಬತ್ತೀರ ನೋಡ್ರಿ. ನಮ್ಮ ಅಕ್ಕ ಮತ್ತು ಇವರು ಕೇಟ್ರಿಂಗ್ ಅವರು ನಾಳೆ ಇದ್ರದ್ದು ಬಗ್ಗೆ, ಊಟದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗೆ ಇವರೆಲ್ಲ ಕೆಲಸದವರು ಮಲ್ಕೊಂಡಿದ್ದಾರೆ. ತುಂಬ ದೊಡ್ಡದಿದೆ ಇದು. ನೋಡೋಣ, ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಜಿಂಜರು ಎಷ್ಟು ಮಾಡಿದ್ದಾರೆ. ಇದು ಜಿಂಜರು, ಇದು ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಮಿಕ್ಸ್ ವೆಜಿಟೇಬಲ್. ಇದು ಮಿಕ್ಸ್ ವೆಜಿಟೇಬಲ್ ಮೋಸ್ಟ್ಲಿ ಪಲಾವ್ಗೆ ಅನ್ಕೊತೀನಿ. ಇದು ಬೀನ್ಸ್ ಪಲಾವ್ಗೆ. ಇದು ವೆಜ್ ಎಷ್ಟು ನೀಟಾಗಿ ಕಟ್ ಮಾಡಿರಲ್ರಿ, ನೀಟಾಗಿ ಕಟ್ ಮಾಡಿದ್ದಾರೆ. ಇದು ಫ್ರೈಡ್ ರೈಸ್. ಇದು ಮಧ್ಯಾಹ್ನಕ್ಕೆ? ಮಧ್ಯಾಹ್ನಕ್ಕೆ. ಅದು ಬೆಳಿಗ್ಗೆ ಪಲಾವು, ಮಧ್ಯಾಹ್ನಕ್ಕೆ ಫ್ರೈಡ್ ರೈಸ್ ಹೇಳಿದ್ದಾರೆ. ಫ್ರೈಡ್ ರೈಸ್. ಓಕೆ. ಅಲ್ಲಿ ಇಲ್ಲೇ ಮಾಡ್ತೀರಾ? ಅಲ್ಲಿ ಆ ಕಡೆನಾ? ಅಲ್ಲ, ಅಲ್ಲಿ ಇದಾಯ್ತು. ಈ ಕಡೆ ಎಲ್ಲನೂ ಈ ಕಡೆ ಅಡುಗೆ ಮಾಡ್ತಾರೆ. ಅಲ್ಲಿ ಇಲ್ಲಿ ಬರ್ತೇನೆ ನಾನು ಕಡೆ. ನೋಡ್ರಿ, ಇಲ್ಲೆಲ್ಲ ಅಡುಗೆ ಮಾಡ್ತಾ ಸ್ಟಾರ್ಟ್ ಮಾಡ್ತಾರೆ ಇವಾಗ. ಇದು ಬದನೆಕಾಯಿ ನೋಡಿ, ಇದು ನಮ್ಮ ಹೊಲದ್ದು, ಮನೆ ಹೊಲದ್ದು. ಅದನ್ನೇ ತಂದಿದ್ದಾರೆ ಇವಾಗ. ಇದು ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಿದೆ ನೋಡಿ, ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಇದು ಮೆಣಸಿನ್ಕಾಯಿನೂ ನಮ್ಮ ಹೊಲದ್ದೇ ನೋಡಿ, ಎಷ್ಟು ಫ್ರೆಶ್ ಆಗಿದೆ, ಗ್ರೀನ್ ಆಗಿದೆ. ಇಷ್ಟ ಮಾಡಿ. ಈಗ ನೋಡಿ, ನಮ್ಮ ಮನೆಯವರು ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಅವ್ರು ಕರ್ಕೊಂಬರೋದು ಕಳಿಸೋದು ಇದನ್ನು ಮಾಡ್ತಾ ಇದ್ದಾರೆ. ಚಾರ್ಜರ್ ಇಲ್ಲ ನನ್ನ ಹತ್ರ, ಚಾರ್ಜರ್ ಕೊಡಿ. ನೋಡಿ ಏನದು, ಸೂರೆ
ನೋಡಿದೆ ಶ್ರೀ ಸೂರ್ಯ ಕೃಪಾ ಅಂತ ಮನೆ ಹೆಸರು ಇಟ್ಟಿದ್ದು ಕಾಣಿಸುತ್ತಲ್ಲ ನಿಮಗೆ. ನಮ್ಮ ಮನೆಯವ್ರ ಒಳಗೆ ಹೋಗ್ತಾ ಇದ್ದಾರೆ ಈಗ ಇಲ್ಲಿಂದ ಕರೆಕ್ಟಾಗಿ ರೂಮ್ ಬೈ ರೂಮು ತೋರಿಸ್ಕೊತ ಹೋಗ್ತೇನೆ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಇದು ಅಂದರೆ G+3 ಇದು ಆಗಿದ್ದು. ನಮ್ಮ ಮಟೀರಿಯಲ್ ಎಲ್ಲ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಇದು ಬೆಳಗ್ಗೆ ಇದು ಹೋಮ ಮಾಡಿದ್ರಲ್ಲ ಇವತ್ತು ಸಾಯಂಕಾಲ ಅದ್ರದ್ದು ಇಲ್ಲೇ ಹಾಕಿದ್ದಾರೆ. ಇನ್ನು ವರ್ಕರ್ಸ್ ಇನ್ನು ವರ್ಕ್ ಮಾಡ್ತಾ ಇದ್ದಾರೆ ನೋಡ್ರಿ. ಇದು ಇಲ್ಲಿಂದ ಇದು ಫ್ರಂಟ್ ಬಂದ್ರಲ್ಲ, ಇದು ಬ್ಯಾಕ್ ಸೈಡು ನಾವು ಹೋಗಿ ಏನಾದ್ರು ಕೆಲಸಗಾರ ಏನಾದ್ರು ಬಂತಂದ್ರೆ ಇಲ್ಲೆಲ್ಲ ಬಂದು ಹಿಂದ್ಗಡೆಯಿಂದನೇ ವರ್ಕ್ ಮಾಡಿಕೊಂಡು ಇಲ್ಲಿಂದ ಅಲ್ಲಿವರೆಗೂ ಇಲ್ಲಿದು ಕಾಣಿಸ್ತಾ ಇಲ್ಲ, ಅಲ್ಲಿವರೆಗೂ ಇದೆ. ಇದು ಲಾಸ್ಟ್ ಇದೆ ನೋಡಿ, ಕಾಣಿಸ್ತಿದೆ ನಾನು ನಿಮಗೆ. ಇದು ಸ್ಲೈಡಿಂಗ್ ಮೂವ್ ಆಗಲ್ವಾ? ಇದು ಲಾಕ್ ಮಾಡಿದ್ದೀರಾ? ಓ ಹೌದಾ, ಹಾಂ, ಓಕೆ ಓಕೆ ಓಕೆ. ಸ್ಲೈಡಿಂಗ್ ಗೇಟ್ ಇದು ಈ ಥರ ನೋಡು. ವಿಂಡೋ ನೋಡಿ, ವಿಂಡೋ ಎಷ್ಟು ನೀಟ್ ಬಂದಿದೆ, ದೊಡ್ಡಕ್ಕಾಗಿದೆ ವಿಂಡೋಗಳು. ಹಾಯ್ ಪ್ರದೀಪ್. ನೋಡಿ ಎಲ್ಲ ಫುಲ್ ಪ್ರದೀಪಿಂದ ಎಲ್ಲಾನು ಡಿಸೈನು ನಿಂದೇನೋ? ಇಲ್ಲ, ತುಂಬ ಇದು ಭಾಳ ತುಂಬ ಚೆನ್ನಾಗಿ ಬಂದಿದೆ. ಹಾಂ, ಅಪಿಯರೆನ್ಸ್ ಆಗಲಿ ಆಮೇಲೆ ಟರ್ಮೈಟ್ಸ್ ಇಂದ ಏನು ಪ್ರಾಬ್ಲಮ್ ಇರಲ್ಲ, ಚೆನ್ನಾಗಿರುತ್ತೆ, ಡ್ಯೂರಬಲ್ ಇರುತ್ತೆ. ಮೇಂಟೆನೆನ್ಸ್ ಫಸ್ಟಿಗೆ ಸ್ವಲ್ಪ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ, ಆಮೇಲೆ ನಮ್ಗೆ ವಾರ್ನಿಷ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ಲ. ಕರೆಕ್ಟ್. ಯಾಕೆಂದ್ರೆ ಬೇಸಿಗೆ ಅವರು ಸಿವಿಲ್ ಇಂಜಿನಿಯರು ಅಲ್ಲ. ಸ್ಟ್ರಕ್ಚರ್ ಇದೆಯಾ? ಇಲ್ಲ, ಅಲ್ಲ. ಹಾಂ ಹಾಂ, ಜಸ್ಟ್ ಪ್ಲಾನಿಂಗ್ ಅಷ್ಟೇ. ಹಾಂ ಹಾಂ ಹಾಂ, ಪ್ಲಾನಿಂಗಿಂದ. ಮಗಳು ಬಂದ್ಲ. ಹಾಯ್ ರಂಜು. ಓಕೆ, ನಿನ್ನಿಂದ ಏನಾದರೂ ಆಗಿದ್ರೆ ಇದು ಇದೆಯಾ ಐಡಿಯಾಸ್ ಏನಾದ್ರೂ? ಝೀರೋ ಐಡಿಯಾಸ್. ಅವು ಯಾಕೆ? ಸ್ವಲ್ಪನಾ? ಇಂಟೀರಿಯರ್ ಎಲ್ಲ ಇಂಟೀರಿಯರ್ ಅಣ್ಣಂದ? ಈಗ ಮನೆಗೆ ಹೋಗ್ಬೇಕಾ? ಹ್ಞೂ ಹ್ಞೂ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋ ಎಲ್ಲ ಎಲ್ಲನೂ ಮನೆ. ಈಗ ನೋಡಿ, ಇದು ಫ್ರಂಟ್ ಡೋರ್ದು ಈಗ ಎಂಟ್ರೆನ್ಸ್. ಹಾಂ, ಇದು ಕಾರ್ನರ್ ವಿಂಡೋ ಅಲ್ಲ. ಎಷ್ಟು ಸೈಜ್ ಹೇಳಿದ್ದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದು ಹೈಟ್ ಆಲ್ಮೋಸ್ಟ್ ಒಂದು 7.5 ಫೀಟ್ ಬರುತ್ತೆ. ಟೋಟಲ್ ಎಲ್ ಶೇಪಲ್ಲಿ 14 ಫೀಟು ಲೆಂತ್ ಬರುತ್ತೆ. 7/14. 7 ಇದು ಅಂದರೆ 7 ಎಲ್ ಶೇಪಲ್ಲಿ. ಹಾಂ ಹಾಂ, 7 ಓಕೆ. ಹ್ಞೂ ಹ್ಞೂ ಹ್ಞೂ. ಇದು ಡೋರು? ಇದು ಡೋರ್ ಕೂಡ ಸೇಮ್ 7 ಫೀಟ್ 6 ಇಂಚಸ್ ಹೈಟ್ ಬರುತ್ತೆ. ಹಾಂ ಹಾಂ ಹಾಂ, 7 ಫೀಟ್ 6 ಇಂಚಾ? 6 ಇಂಚಸ್. ಹಾಂ, ಇಲ್ಲ ಚೆನ್ನಾಗಿ ಬಂದಿದೆ. ಇದೆಲ್ಲ ವಾಸ್ಕಲ್ಲೆಲ್ಲ ಸೇರಿದ್ರೆ, ಫ್ರೇಮ್ಸ್ ಎಲ್ಲ ಸೇರಿದ್ರೆ 8 ಫೀಟ್. ಪ್ಲೇಯರ್ ಸ್ಪೇಸ್ 8 ಫೀಟ್ ಬರುತ್ತೆ. 8 ಫೀಟಾ? ಇದನ್ನು ಚೆನ್ನಾಗಿ ಬಂದಿದೆ. ಇದೇನಿದೆ? CNC ಇದು ನೋಡಿದ್ದು ಮೇನ್ ಡೋರ್. ಇದು ಆ್ಯಕ್ಚುಲಿ ಇದು ಅದೀಗ ಸದ್ಯ ಹೋಮ ಮಾಡಿದಾರಲ್ಲ, ತೋರ್ಸೋಕ್ಕೆ ಫ್ರಂಟಿಂದ ತೋರ್ಸೋಕ್ಕಲ್ಲ, ಅದನ್ನು ಕ್ಲೋಸ್ ಮಾಡಬಾರ್ದು, ಅದಕ್ಕೆ ಓಪನ್ ಇಟ್ಟಿದ್ದಾರೆ. ಹೀಗೆ ತೋರಿಸ್ತಾ ಇದ್ದೀನಿ ನಾನು. ಇದು ನೋಡಿದ್ದು ಲಯನ್ ಹ್ಯಾಂಡಲ್, ಇದು ತುಂಬ ಚೆನ್ನಾಗಿದೆ. ಇದೆಲ್ಲ ಇದು ನನ್ನ ಮಗಂದೆ. ಹಾಂ, ಬರಲ್ಲ ಈ ಕಡೆ. ಫಸ್ಟ್ ಕಿಚನ್ ಹೋಗೋಣ. ಹಾಯ್ ಮಾಡು.
ಚೆನ್ನ ಇದು ನೋಡ್ರಿ. ಇದು ಚಿಮ್ನಿಯಲ್ಲಿ ಎಕ್ಸ್ಪ್ಲೇನ್ ಮಾಡಪ್ಪಿ. ಇದು ಚಿಮ್ನಿ, ಇದು ಫ್ಯಾಬರ್ ಕಂಪ್ನಿದು 90 ಸೆಂಟಿಮೀಟ್ರ್ ಇತ್ತು. ಆಮೇಲೆ 1500 ಮೀಟರ್ ಕೀಪರ್ ಆದ ಸೆಕ್ಷನ್ ಬರೋದು. ಅಲ್ಲಿ 1500 ಮೀಟರ್ ಕೀಪರ್ ಆದ ಸೆಕ್ಷನ್ ಪವರ್ ಅಷ್ಟು 90 ಸೆಂಟಿಮೀಟರ್ ಬರುತ್ತೆ. ಹಾಂ 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 ಪವರ್ ಕನ್ಸಂಪ್ಷನ್ ಎಲ್ಲ ಸ್ವಲ್ಪ ಕಮ್ಮಿನೇ ಆಗಿದೆ. ಕಡಿಮೆನಾ? ಅದನ್ನೇ ನೋಡೋದಲ್ಲ ಈಗ ಇದೆಲ್ಲನೂ. ಇದೆಲ್ಲ ಬಂದ್ಬಿಟ್ಟು ಎಕ್ಕೋ ಸಾಫ್ಟ್ ಕ್ಲೋಸಿಂಗ್. ಸಾಫ್ಟ್ ಕ್ಲೋಸಿಂಗ್ ಆಯ್ತಾ? ಕಟ್ಲರಿ ಯೂನಿಟ್ ಇದು. ಕಟ್ಲರಿ ಯೂನಿಟ್. ಹಾಂ ಇದೇನೋ ಚೆನ್ನಾಗಿದೆ ಅಲ್ಲ ಇದು. ಕಟ್ಲರಿ ಯೂನಿಟ್ ಬರ್ತದೆ. ಆಮೇಲೆ ಎಲ್ಲದು ಸಾಫ್ಟ್ ಕ್ಲೋಸಿಂಗ್ ಡೋರ್ಸ್ ಬರ್ತದೆ. ಮತ್ತೆ ಇದೆಲ್ಲ ಸಾಫ್ಟ್ ಕ್ಲೋಸಿಂಗಾ? ಸಾಫ್ಟ್ ಕ್ಲೋಸಿಂಗ್. ಇದು ಥಾಲಿ. ಇದಕ್ಕೆ ಏನಾದ್ರು ಮತ್ತೆ ಹಾಕ್ಬೇಕಾ ಹಂಗೆ ಇಷ್ಟನೇ? ಇಲ್ಲ ಇದಕ್ಕೆ ಬರುತ್ತೆ. ಇದಕ್ಕೆ ಥಾಲಿ ಕೆಳಗಡೆ ಎಲ್ಲ ಇದೆಲ್ಲ ಕೆಳಗಡೆ ಎಲ್ಲ ನಮಗೆ ಇದು ಬರ್ತದೆ. ಡಿಶ್ ರ್ಯಾಕ್. ಪ್ಲೇಟ್ಸ್ ಡಿಶ್ ರ್ಯಾಕ್ ಬಂದು ಇದೆಲ್ಲ ಪಾರ್ಟಿಷನ್ಸ್ ಬರುತ್ತೆ. ನಿಮಗೆ ಡಿಶಸ್ ಪಾತ್ರೆಗಳೆಲ್ಲ ತಟ್ಟೆಗಳೆಲ್ಲ ಜೋಡಿಸ್ಕೊಬೋದು. ಇದೆಲ್ಲ ಅಕ್ರಲಿಕ್ ಲ್ಯಾಮಿನೇಟ್ಸ್ ಇದು. ಇದು ಬಂದರೆ ಇದು ಇದು ಆ್ಯಕ್ಚುಲಿ ಡಸ್ಟ್ಬಿನ್ ಸಾರಿ ಡಸ್ಟ್ಬಿನ್ ಅಲ್ಲ, ಇದು ಸಿಂಕ್ದು ಸಿಂಕ್ ಏರಿಯಾ. ಇದು ಅದಕ್ಕೆ ಏರಿಯೇಷನ್ ಆಗಲಿ ಅಂತ ಹೇಳ್ಬಿಟ್ಟು ಒಗ್ಗಿಟ್ಟಿದ್ದಾರೆ. ಇದು ಹಾಂ ಇದು ಗ್ಲಾಸ್ ರ್ಯಾಕ್. ಇದು ಇನ್ನೂ ಎಲ್ಲ ಸ್ವಲ್ಪ ಮೇಲಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕ್ಲೀನ್ ಮಾಡಬೇಕು. ಇದು ಹಾಯ್ ಹೇಳ್ರಿ ಅಕ್ಕ. ಹಾಯ್. ಏನು ಮಾಡ್ತಾ ಇದ್ರಿ? ನಾವು ಬೆಳಿಗ್ಗೆ ಗಂಗಮ್ಮನ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಹೌದಾ? ಬೆಳಿಗ್ಗೆ ಎಷ್ಟು ಗಂಟೆಗೆ ಪೂಜೆ? ಬೆಳಿಗ್ಗೆ 5:00ಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಂ 7:00 ಮತ್ತು ಆಮೇಲೆ ಇದೆಲ್ಲ ಆದಮೇಲೆ ಇದು ಸತ್ಯನಾರಾಯಣ ಸ್ಟಾರ್ಟ್ ಆಗುತ್ತೆ. ಈಗ ಹೇಳ್ರಿ ಇಲ್ಲಕ್ಕ, ಬೆಳಗ್ಗೆ ಈಗ ಗೃಹ ಪ್ರವೇಶ ಮಾಡ್ತಾರೆ. ಈಗ ಗೃಹ ಪ್ರವೇಶ ಆದಮೇಲೆ 5:30ಗೆ ಎದ್ದೇಳ್ತೀರಾ? ಹಾಂ. ಗಂಗಮ್ಮ ಮಾಡ್ಕೊಂಡು 5:30ಗೆ ಎದ್ದೇಳಲ್ಲಮ್ಮ. 5:30ಗೆ ಎದ್ರೆ ಆಗಲ್ಲ. 4:00ಗೆ ಎದ್ದೇಳಬೇಕು. ಸ್ನಾನ ಮಾಡೋದ್ರಲ್ಲಿ ಏನು ಮಾತಾಡೋದು ನಾವು? ಇದು ಸೆನ್ಸಾರ್ದು, ಅದು ಹ್ಯಾಂಡ್ ಸೆನ್ಸ್ ಇದು. ಅದು ಇದೇ ಸ್ವಲ್ಪ ಓಪನ್ ಮಾಡ್ತೀವಿ. ಇದು ಕಿಚನ್ನಲ್ಲೇ. ಅದು ಏನು ಪರ್ಪಸಿಗೆ ಮಾಡಿದ್ದು? ಇದು ಕ್ರಾಕರಿ ಫುಲ್ ಆಲ್ಮೋಸ್ಟ್. ಅದು ಈಗ ನಾಳೆದು ಊಟದ್ದು ಜಾಮೂನ್ ಡ್ರೈ ಜಾಮೂನ್ ಮಾಡಿಟ್ಟಿದ್ದಾರೆ ಅಲ್ಲಿ ಮೇಲೆ. ಅದೆಲ್ಲ ಸಜ್ಜಾ ಥರ ಅದನ್ನು ಕ್ಲೋಸಿಂಗ್. ಇದು ನೋಡಿ ಸೀಲಿಂಗ್ ಲೈಟ್, ಇಲ್ಲಿ ಫ್ಯಾನ್. ಹಾಂ, ಫಾಲ್ ಸೀಲಿಂಗ್. ಇದು ಲೈಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಇದು ಏನದು ಡೈನಿಂಗ್ ಏರಿಯಾ ಬರುತ್ತೆ ಈಗ. ಹಾಂ, ಆ್ಯಕ್ಚುಲಿ ಇದು ಡೈನಿಂಗ್ ಏರಿಯಾ ಬರ್ತೈತೆ. ಇವಾಗೆಲ್ಲನೂ ಈಗ ಗೃಹ ಪ್ರವೇಶ ಎಲ್ಲನೂ ಈಗ ನೋಡಿ ಕ್ಯಾಮ್ರಾಮನ್ಗಳೆಲ್ಲ ಇಟ್ಟು ಹೋಗಿದ್ದಾರೆ. ಇದು ದೇವ್ರ ಮನೆ. ಅಲ್ಲಿ ನಮ್ಮದು ಮನೆ ದೇವರು ಸೂರ್ಯನಾರಾಯಣ ಇಟ್ಟಿದ್ದೀವಿ. ಇದು ಕಾರ್ವಿಂಗ್ ಎಲ್ಲಿ ಮಾಡಿಸಿದ್ದು? ಮೈಸೂರಲ್ಲಿ ಮಾಡಿಸಿದ್ದ. ಅದು ಅಲ್ಲಿ ಮೈಸೂರು ರೆಡಿ ಮಾಡ್ಕೊಂಡು ಮೇಲೆ ಬಂದಿದೆ. ಇದು ಏನು ಸೈಜ್ ಇದು ದೇವ್ರದ್ದು ಮನೆ? ಇದು 5x5. ಹಾಂ, ಭಾಳ ಚೆನ್ನಾಗಿ ಬಂದಿದೆ ಇದು. ಅದ್ರ ಪಕ್ಕ ಒಂದು ಇದಿದೆ ವಿಂಡೋ. ಆಮೇಲೆ ಇಲ್ಲಿ ಒಂದು ಅದು ಪೀಠ. ಇದು ನೋಡಿ ಗ್ಲಾಸ್ ಡೋರ್. ಇದು ಗ್ಲಾಸ್ ಡೋರ್ ಕಾಣಿಸ್ತದಲ್ಲ? ಹಾಂ, ಗ್ಲಾಸ್ ಡೋರು. ಅಲ್ಲೇ ಒಂದು ಕಟ್ಟೆ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಇದು ಅದೆಲ್ಲ ಮಾರ್ಬಲ್ಸಾ? ಇಲ್ಲಿ ನೋಡಿದೆ ತುಂಬ ಚೆನ್ನಾಗಿ. ಇದು CNC ಇದೆ. ಇದು ಅಂದರೆ ಅದು ಫಾಲ್ ಸೀಲಿಂಗ್ ಇದೆಯಲ್ಲ, ಮೇಲೆ ಗ್ಯಾಪ್ ಇದೆ. ಇಲ್ಲ ಗ್ಯಾಪ್ ಇದೆ. ಹಾಂ, ಮೇಲೆ ಅಂದ್ರೇನು ಮೇಲೆ ಫ್ಲೋರಿಗೆ. ಮತ್ತು ಇದು
ದೇವ್ರ ಇದು ಬರುತ್ತಲ್ಲ, ಇದು ಸೀಲಿಂಗಿಗೆ ಮಧ್ಯೆ ಗ್ಯಾಪ್ ಕೊಟ್ಟಿದ್ದಾರೆ. ಅಂದರೆ ಡೈರೆಕ್ಟ್ ಅದ್ರ ಮೇಲೆ ಓಡಾಡಬಾರ್ದು ಅನ್ನೋ ಒಂದು ಇದರಲ್ಲಿ ಮಧ್ಯೆ ಎಷ್ಟು ಗ್ಯಾಪ್ ಇದೆ ಹೇಳು? ಹಾಗೆ ಆಲ್ಮೋಸ್ಟ್ ಒಂದು 3 ಫೀಟ್ ಅಷ್ಟು ಗ್ಯಾಪ್ ಇಟ್ಟಿದ್ದಾರೆ. ದೇವ್ರ ಮನೆ ಅಂತೂ ಭಾಳ ಚೆನ್ನಾಗಿ ಬಂದಿದೆ ಅಲ್ವಾ? ಇವಾಗ ಹಾಲ್, ಇದು ಕಿಚನ್ದು, ಮತ್ತು ಇದು ಹಾಲ್ಗೆ ಪಾರ್ಟಿಷನ್ನು ನೋಡಿ. ಅದು ವಿಂಡೋ ಆಚೆಯಿಂದ ಅವಾಗಲೇ ತೋರಿಸಿದ್ನಲ್ಲ, ಇದು ಒಳಗಡೆ ನೋಡಿದರೆ ಈ ಥರ ಕಾಣುತ್ತೆ. ಇದು ಹಾಲ್. ಇದು ನೋಡಿ, ನಮ್ಮ ಅಕ್ಕ ಎಲ್ಲ ಇವತ್ತು ನಿದ್ದೆ ಮಾಡಲ್ಲ, ಎಲ್ಲ ಫುಲ್ ಅವರೇ ಮಾಡ್ತಾಯಿದ್ದಾರೆ. ನಾನು ವಿಡಿಯೋ ಮಾಡ್ಕೊತ ಓಡಾಡ್ತಾ ಇದ್ದೀನಿ. ಇದು ಡುಪ್ಲೆಕ್ಸು, ಇದು ನೋಡಿದ್ರೆ ಸಾರಿ ಟ್ರಿಪ್ಲೆಕ್ಸ್ ಇದು. ಹಾಯ್ ಹಾಯ್ ಚೀಸ್. ಇದು ನಮ್ಮ ಸುಮಿತ್ರಾ ಅವಕಿ. ಎಷ್ಟಿತ್ತು ಕಾಣಿಸ್ತಿದೆಯೋ ನಿಮಗೆ? ಎಷ್ಟಿದು ಲಾಸ್ಟ್ ಫ್ಲೋರ್ವರೆಗೂ. ನನಗೆ ಈ ಕಡೆ ಕವರ್ ಆಗ್ತಾ ಇಲ್ಲ, ಈ ಕಡೆ. ಹಾಂ, ಎಷ್ಟು ನಾನು ಆಮೇಲೆ ಮೇಲೆ ಹೋಗಿ ಆಮೇಲೆ ತೋರಿಸ್ತೇನೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ಟಿ ವಿ ಗೊತ್ತಾ? ಇಲ್ಲಿ ಬಂತಲ್ಲ, ಇದು ಎಂಟ್ರೆನ್ಸ್ ಬರುತ್ತೆ. ಲೆಫ್ಟಲ್ಲಿ ಹೋದರೆ ಕಿಚನ್ ಬರುತ್ತೆ. ಸಾರಿ, ಇದು ಕಿಚನ್ ಬರುತ್ತೆ. ಇಲ್ಲಿ ಕಾಣಿಸ್ತೀವಿ ನೋಡಿ, ಅಂತ ಹೇಳ್ತೇನೆ. ಇದು ಹಾಲ್. ಅದು ಹಾಲಲ್ಲಿ ಟಿ ವಿ ಯೂನಿಟ್. ಇದು ಇಲ್ಲಿಂದ ಈಗ ಫಸ್ಟ್ ಹಾಲ್ಗೆ ಹೋಗೋದು, ಅವಾಗ ತೋರಿಸ್ತೇನೆ. ಅದಕ್ಕೆ ಮುಂಚೆ ಹಿಂಗೆ ಹಾಲಿಂದ ಇಲ್ಲಿ ಬಂದರೆ ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ. ಇದು ಮಾಸ್ಟರ್ ಬೆಡ್ರೂಮು. ಈಗ ಪ್ರವೇಶಕ್ಕೆ ಎಲ್ಲ ಗೆಸ್ಟ್ಗಳೂ ಇದ್ದಾರೆ, ಎಲ್ಲ ಥಿಂಗ್ಸ್ ಇಟ್ಟಿದ್ದಾರೆ. ಇನ್ನು ನಾಳೆ ಬೇಕಾಗಿರೋದು ಹೂಗಳು ಇದೆಲ್ಲ. ಇದೊಂದು ಕಾಟ್ ಮಾತ್ರ ಅವರು ಟೀ ಕುಡ್ದೇ ಬೇಕು ಅಂತ ಅವರು ಇದು ಮಾಡಿಸ್ಕೊಂಡಿಲ್ಲ, ಅವ್ರಿಗೆ ಅದ ಬೇಕು ಅಂತ ಹೇಳಿದ್ದಾರೆ. ಇದಾದ ಇದು ಸ್ಲೈಡಿಂಗ್ ರ್ಯಾಕ್ಗಳು ಎಲ್ಲ ಇಟ್ಟಿದ್ದಾರೆ. ಗೃಹಪ್ರವೇಶ ಅಂದರೆ ಗೊತ್ತಲ್ಲ ನಿಮಗೆ? ಏನು ಮಾಡ್ತಾ ಇದ್ದೀ? ಅವರು ಬಾಳೆಹಣ್ಣು ಕಟ್ ಮಾಡ್ತಾ ಇದ್ದಾರೆ. ಯಾಕೆ ಇದು ಲೈಟ್ ಹಾಕಿಲ್ಲಲ್ಲ ಇನ್ನು? ಇದು ಬಾತ್ರೂಮ್ ಆ್ಯಕ್ಚುಲಿ. ಇದೇನು ಮಾಸ್ಟರ್ ಬೆಡ್ರೂಮ್ ಬಾತ್ರೂಮು. ಇನ್ನೂ ಲೈಟ್ ಹಾಕಿಲ್ಲ. ಲೈಟ್ ಹಾಕಿದ ಮೇಲೆ ಮತ್ತೆ ಇನ್ನೊಂದು ಸಲ ತೋರಿಸ್ತೇನೆ ನಾನು. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಇದೆಲ್ಲ ರೇಲಿಂಗ್, ಇದು ಇದೆಲ್ಲ ಗ್ಲಾಸ್ ಇದು ಕಾಣ್ತದೆ. ಇದು ಗ್ಲಾಸ್ ಇದೆ ಕಾಣಿಸಿದೆಲ್ಲ, ಇದು ಗ್ಲಾಸ್. ಇದೆಲ್ಲ ಹೇಳಿದ್ಮೇಲೆ ಅವಾಗಲೇ ಮಂಡಲ ಮತ್ತು ಹಾಕಿ ಇದೆಲ್ಲ ಪೂಜೆ ಮಾಡಿದ್ದಾರೆ. ನಾಳೆ ಸ್ವಲ್ಪ ಕೂಡ ವರ್ಕ್ ನಡೀತಾ ಇದೆ ಇನ್ನೂ. ಈ ಸ್ಟೆಪ್ ಹಾಕಿದ್ರೆ ಅಲ್ಲೊಂದು ವಿಂಡೋ ಇಟ್ಟಿದ್ದಾರೆ, ಇಲ್ಲೊಂದು ವಿಂಡೋ. ಇದು ಕೆಳಗಡೆಯಿಂದ ಹೀಗೆ ಕಾಣುತ್ತೆ ನೋಡಿ. ಅಂದರೆ ಇದು ಫಸ್ಟ್ ಫ್ಲೋರಿಂದ ಈ ಥರ ಕಾಣುತ್ತೆ. ಇದು ಫಾಲ್ ಸೀಲಿಂಗ್. ಇದು ಫಸ್ಟ್ ಫ್ಲೋರಲ್ಲಿ. ಇದು ಒಂದು ಸ್ಮಾಲ್ ಹಾಲ್ ಇಟ್ಟಿದ್ದಾರೆ ಇಲ್ಲಿ. ಇದು ಫಾಲ್ ಸೀಲಿಂಗ್. ಇದು ಫಸ್ಟ್ ಫ್ಲೋರ್ದು ಹಾಲ್. ವಿಂಡೋ. ಇಲ್ಲೊಂದು ಬೆಡ್ರೂಮು. ಇದು ಔಟ್ಸೈಡ್ ನಿಮಗೆ ಇಲ್ಲಿ ಪ್ಯಾಸೇಜ್ ಇದೆ, ಬಾಲ್ಕನಿ ಥರ ತೋರಿಸ್ತೇನೆ ಆಮೇಲೆ. ಈಗ ಇಲ್ಲೊಂದು ಇದು ನಮ್ಮ ಇದು ರಂಜು ರೂಮಾ? ಇದು ದೀಪು ರೂಮ್. ಇದು ತೋರಿಸ್ತೇನೆ ನೋಡಿ, ಎಷ್ಟು ವಿಶಾಲವಾಗಿದೆ. ಹುಡುಗರು ಚಿಕ್ಕ ಮಕ್ಕಳು ಬಂದು ಮಲ್ಕೊಂಡಿದ್ದಾರೆ. ಇಲ್ಲಿ
ಕಾರ್ನರ್ದು. ಇದು ಬಾತ್ರೂಮು, ನಮ್ಮದು ದಿಪ್ಪು ರೂಮ್ ಇದು. ಎಲ್ಲ ಮಟೀರಿಯಲ್ ಮಾತ್ರ ಟಾಪ್ ಆ್ಯಂಡ್ ಮಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ಇದು ಇನ್ಫ್ರಾ ವಿಂಡೋ, ವೆಂಟಿಲೇಷನ್ನು ಮಾತ್ರ ತುಂಬ ಚೆನ್ನಾಗಿದೆ. ಇದು ಅವನದು ಕಬೋರ್ಡ್. ಇದು ಈ ಥರ ಇವ್ರು ಏನು ಮಾಡಿದ್ದಾರೆ ಐಡಿಯಾದಲ್ಲಿ ವುಡ್ ಹಾಕಿದರೆ ಆಫ್ಟರ್ ಸಮ್ ಇಯರ್ಸು ಇದು ಸ್ವಲ್ಪ ಮತ್ತೆ ಟರ್ಮೈಟ್ ಪ್ರಾಬ್ಲಮ್ ಆಗುತ್ತೆ, ಮತ್ತೇನು ಮಳೆ ಬಂದರೆ ನೀರಿದ್ದು ಪ್ರಾಬ್ಲಮ್ ಇರ್ತೈತಿ. ಇವಾಗ ಅದಕ್ಕೇನಿದು ಇದನ್ನು ಕ್ರಿಸ್ಟಲ್ಲು ಗ್ರಾನೈಟ್ ಏನೋ ಹೇಳಿದ ಅವನು, ಸ್ಟೀಲ್ ಗ್ರಾನೈಟ್ ಅಂತ ಹೇಳಿಬಿಟ್ಟು. ಅದಿಲ್ಲ, ಅದು ಒಳ್ಳೆಯ ಇದು, ಅದು ಹಾಕಿದರೆ ನಾಳಿದ್ದು. ಇನ್ನೊಂದು ವಿಂಡೋ ಬರ್ತದೆ. ಇದು ಆ ಒಂದು ಡ್ರೆಸ್ಸಿಂಗ್ ಟೇಬಲ್. ಅಲ್ಲೇನು ಇದು ಬರಬೇಕು, ಇನ್ನೂ ವರ್ಕ್ ಇದೆ. ಇನ್ನೂ ಒಂದು ಹೇಳಿದ್ನೆಲ್ಲ 20 to 25% ಆಲ್ಮೋಸ್ಟ್ ಇನ್ನೂ ವರ್ಕ್ ಇದೆ. ಇಲ್ಲೇ ಈ ಕಾರ್ನರಲ್ಲಿ ಒಂದು ವಿಂಡೋ, ಎಷ್ಟು ಗಾಳಿ ಬರ್ತಾಯಿದೆ ಅಂತ ತಂಪಾಗಿ ಬರ್ತಾಯಿದೆ ನೋಡಿ. ಇಲ್ಲಿಂದ ಆರಾಮ್ಸೆ ನೋಡಿ, ಆ ಕಡೆ ಅಲ್ಲಿಂದ ಈಗ ಊಟದ್ದೆಲ್ಲ ರೆಡಿ ಮಾಡಿದ್ರೆ ಇಲ್ಲಿಂದ ಕಾಣ್ತಾ ಇದೆಯಾ? ಸಿ ಎಷ್ಟು ತಂಪು ಗಾಳಿ ಬರ್ತಾಯಿದೆ. ಆಮೇಲೆ ಇಲ್ಲಿ ಒಂದು ದೊಡ್ಡ ವಿಂಡೋ, ಮತ್ತು ಅಗೇನ್ ಮತ್ತು ಈ ಕಾರ್ನರಲ್ಲಿ ಮತ್ತೆ ಒಂದು ವಿಂಡೋ. ವೆಂಟಿಲೇಷನ್ ಏನು ಕೊರತೆ ಇಲ್ಲ. ವರ್ಕ್ ಮಾಡ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ ಅನ್ಸುತ್ತೆ. ಈಗ ನಮ್ಮ ರಂಜುನ್ ರೂಮ್ ತೋರಿಸ್ತೇನೆ ನಾನು. ನಿನ್ನ ರೂಮ್ ತೋರಿಸ್ಬಾ. ಇದು ನಿಂದ. ಹಾಂ, ಇಲ್ಲಿ ವೆಂಟಿಲೇಷನ್ಗೆ ಏನೂ ಬರ ಇಲ್ಲ. ಎಲ್ಲ ಕಡೆನೂ ತುಂಬ ದೊಡ್ಡದಾಗಿ ವಿಂಡೋ ಮಾಡಿದ್ದಾರೆ. ಇದು ಫಾಲ್ ಸೀಲಿಂಗು. ಇದೇನಿದು ನಿಂದು? ಇದು ಸ್ಟಡಿ ಟೇಬಲ್. ಆ್ಯಕ್ಚುಲಿ ನಮ್ಮ ಮೇಡಮ್ ಅಂದರೆ ನನ್ನ ಮಗಳು ಡಾಕ್ಟ್ರಕ್ಕೆ, ಅದಕ್ಕೆ ಅದನ್ನ ಇಟ್ಕೊಂಡಿದ್ದಾಳೆ. ಇದು ಸ್ಟಡಿ ಟೇಬಲ್, ಬಿಲ್ಡಿಂಗ್ ಟೇಬಲ್ ಇದೆ. ಹಾಂ, ಮತ್ತೆ ಇದಕ್ಕೆ ಅಂದರೆ ಬುಕ್ ರ್ಯಾಕ್ಸ್ ಮಾಡ್ಕೊಂಡಿದ್ದೆ. ಹಾಂ, ಮತ್ತೆ ಇದಕ್ಕೆ ಇದು ಬುಕ್ ರ್ಯಾಕ್. ಅದು ಇದು ಬುಕ್ ರ್ಯಾಕ್. ಒಂದು ಸೆಕೆಂಡ್ ತಡ್ರಿ, ಈ ಕಡೆ ಬರ್ತೇನೆ ನಾನು. ಹಾಂ ಹಾಂ ಹಾಂ, ಬುಕ್ ರ್ಯಾಕ್ ಇದು. ಇದು ಬುಕ್ ರ್ಯಾಕ್ಸ್. ಮತ್ತೆ ಇಲ್ಲಿ ಏನಾದರೂ ಶೋ ಪೀಸಸ್ ಏನಾದರೂ ಇಟ್ಕೊಳ್ಳಿಕ್ಕೆ. ಇದಕ್ಕೆ ಗ್ಲಾಸ್ ಡೋರ್. ಹಾಂ, ಗ್ಲಾಸ್ ಡೋರು. ಇದು ವಾರ್ಡ್ರೋಬ್ ಅಲ್ಲ? ಎಲ್ಲ ಎಲ್ಲ ಗೃಹ ಪ್ರವೇಶ ಎಲ್ಲ ಗೆಸ್ಟ್ ಎಲ್ಲ ಇರೋದಕ್ಕೆ ಎಲ್ಲ ಲಗೇಜ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ಇದನ್ನು ವಾಕಿಂಗ್ ವಾರ್ಡ್ರೋಬ್ ಮಾಡೋ ಇದು ಇತ್ತು, ಬಟ್ ಅದು ಸ್ಪೇಸು ಹಾಂ ಹಾಂ ಹಾಂ. ಇದು ಇವ್ರದ್ದು ಡ್ರೆಸ್ಸಿಂಗ್ ಟೇಬಲ್. ಇದು ನಡೀತಾ ಇದೆ ಕನ್ಸ್ಟ್ರಕ್ಷನ್. ಇದು ಒಳಗಡೆ ಸ್ಟೋರೇಜ್ ಇದೆ ಅದಕ್ಕೆ. ಬರ್ತೇನೆ. ಓ, ಲೈಟ್ ಇಲ್ಲಲ್ಲ, ಇನ್ನೂ ಲೈಟ್ ಹಾಕಿಲ್ಲ. ಇಲ್ಲೇ ಇವ್ರದ್ದು ಬಾತ್ರೂಮ್ ಹಾಕಿ ಹೋಗಿದ್ದಾರಾ? ಇಲ್ಲ ಇಲ್ಲ, ಇನ್ನೂ ಹಾಕಿಲ್ಲ. ಇದು ಕೆಳಗಡೆ ಕಿಚನ್ನಲ್ಲಿ ಅರ್ಧ ಯುಟಿಲಿಟಿ ಮತ್ತು ಇಲ್ಲಿ ಯುಟಿಲಿಟಿ ಇದೆ. ಇಲ್ಲ, ಅದು ಗ್ಯಾಸ್ ಇದೆ. ಇಲ್ಲಿ ಹಾಕಿಲ್ಲ ಅನ್ಕೋತೀನಿ ಬಿಡು. ಹಾಂ, ಇದು ಯುಟಿಲಿಟಿ ನೋಡಿದೆನಾ. ಇವನ್ ಈ ಗ್ರಿಲ್ ಕೂಡ ಎಷ್ಟಿದೆ, ಇದು ಗೇಜ್ ಎಷ್ಟಿದೆ ನೋಡು, ಚೆನ್ನಾಗಿದೆ ಗೇಜ್ ಎಲ್ಲ. ಇದು ಯುಟಿಲಿಟಿ ಪರ್ಪಸ್. ಇದು ಏನು ವಾಷಿಂಗ್ ಮೆಷಿನ್ ಬಂದರೆ ವಾಷಿಂಗ್ ಮೆಷಿನ್ ಇಟ್ಟು ವಾಷಿಂಗ್ ಮೆಷಿನ್ ಹ್ಯಾಂಡ್, ಮತ್ತು ಏನಾದ್ರು ವರ್ಕರ್ಸ್ ಬಂದರೆ ಆ ಕಡೆಯಿಂದ ಇಲ್ಲ ಅಲ್ಲಿಂದ ಬಂದು ಕೆಲಸ ಮಾಡಿಕೊಂಡು ಹೀಗೆ ಎಲ್ಲಿಂದ ಬಂದು
ಇಲ್ಲಿ ತೋರಿಸ್ತೇನೆ ನೋಡ್ರಿ ನಾನು. ಹಾಂ, ಈ ಕಡೆಯಿಂದ ಅಲ್ಲಿ ಫಸ್ಟ್ ಫ್ಲೋರಿಂದ ಹತ್ತಿ ಬರ್ತಾರಲ್ಲ, ಹತ್ತಿ ಬಂದಾಗ ಇಲ್ಲಿ ಸುಮ್ಮನೆ ರೂಮಿಗೆ ಅಂದ್ರೆ ಪ್ರೈವೇಸಿ ಇರಲ್ಲ ಅಂಥೇಳಿ ಈ ಕಡೆನೇ ಇಲ್ಲಿ ಬಂದುಬಿಟ್ಟು ಇಲ್ಲಿ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಹಿಂಗೆ ಹೋಗಕ್ಕ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಯುಟಿಲಿಟಿ. ನೋಡಿ ಇದು ಚೆನ್ನಾಗಿದೆ ಇವಳು ಬೆಡ್ಡು. ಇನ್ನೂ ಬೆಡ್ ಬಂದಿಲ್ಲ. ಇದು ಸೈಡ್ ಟೇಬಲ್, ಇದು ಈ ಕಡೆ ಒಂದು ಸೈಡ್ ಟೇಬಲ್, ಆ ಕಡೆ ಒಂದು ಸೈಡ್ ಟೇಬಲ್ಲು ಇದೆ. ಇಲ್ಲಿ ಪಾಪು ಮಲ್ಕೊಂಡಿದ್ದಾನೆ. ಹಾಂ ದೊಡ್ಡದಾಗಿದೆ. ಇವಳು ಪಾಪು ಮಲ್ಕೊಂಡಿಲ್ಲ, ನಮ್ಮ ಬವಿ ಮಗ. ಹಾಂ, ಇದೆ ನೋಡಿದ್ದು ಸೀಲಿಂಗ್ ಇದು, ಇದ್ರದ್ದು ಫಸ್ಟ್ ಫ್ಲೋರ್ದು. ಒಂದು ಹಾಲ್ ಬಂದಿದ್ದಾನೆ. ಹಾಂ, ಇದು ಫಸ್ಟ್ ಫ್ಲೋರ್ ಬಾಲ್ಕನಿ. ಇದು ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ಎಲ್ಲ ಸೇರಿ ತುಂಬ ಈ ಒಂದು ಸೆಕೆಂಡ್, ಫಸ್ಟ್ ಫ್ಲೋರಿಂದ ಇಲ್ಲಿ ನಾವು ಆಚೆ ಬರ್ತೇವಲ್ಲ, ಇಲ್ಲಿ ಆವಾಗಲೆಲ್ಲ ತೋರಿಸಿದ್ದೀನಲ್ಲ ಅಲ್ಲಿ ಯುಟಿಲಿಟಿ ಇದೆ ಅಂತ. ಇಲ್ಲಿ ಯುಟಿಲಿಟಿಯಿಂದ ಹಿಂಗೆ ಬಂದು ಈ ಥರ ಹೋಗ್ಬೋದು ಅವರು. ಇದು ರೈಲಿಂಗ್ಸ್ ಎಲ್ಲ ಗ್ಲಾಸ್ ಅದು. ಹಾಂ, ಟಫ್ ಆ್ಯಂಡ್ ಗ್ಲಾಸು. ಹ್ಞೂ ಹ್ಞೂ ನೋಡಿ, ಚೆನ್ನಾಗಿ ಬಂದಿದೆಯಲ್ಲ ಇದು. ನೋಡಿ ಬಾಲ್ಕನಿ ಎಷ್ಟು ಚೆನ್ನಾಗಿದೆ. ಏನೋ ಪಾರ್ಟಿ ಎಲ್ಲ ಮಸ್ತ್ ಮಾಡ್ಬೋದು ಇಲ್ಲೇ ಅಲ್ಲ. ಹಾಂ, ಇದೇನು ಗ್ರಿಲ್ಲ ಇದು? ಇದು ಅಲ್ಲಿ ಏನು ಪರ್ಪಸ್ ಇದು? ಅಲ್ಲ ಎಲಿವೇಶನ್ಗೂ ಸನ್ರೈಸ್ ಬರಬಾರ್ದು ಅಂತೇಳಿ. ಹಾಂ, ಅಲ್ಲಿ ಮೋಸ್ಟ್ಲಿ ನೆಕ್ಸ್ಟ್ ಇದನ್ನು ಹಾಕೋಬೋದಲ್ಲ ನಾವು, ಒಂದು ರೀತಿ ಕರ್ಟನ್ ಅಂದ್ರೆ ಅದು ಇದು ಇರ್ತೈತಲ್ಲ ಸ್ಲೈಡಿಂಗ್ ಕರ್ಟನ್, ಅದು ಹಾಕೋಬೋದು. ಇಲ್ಲಿ ತುಂಬ ಚೆನ್ನಾಗಿದೆ ಸ್ಲೈಡ್ ಏನದು ಎಲಿವೇಶನ್. ಆಚೆಯಿಂದನೂ ತುಂಬ ಚೆನ್ನಾಗಿ ಕಾಣುತ್ತೆ, ಏರಿಯೇಷನ್ನು ತುಂಬ ಚೆನ್ನಾಗುತ್ತೆ, ಮತ್ತು ಸೇಫ್ಟಿ ಪರ್ಪಸ್ಸು ತುಂಬ ಸ್ಟ್ರಾಂಗ್ ಆಗಿದೆ. ಇದು CC ಕ್ಯಾಮ್ರಾನು? ಹಾಂ, ಲೈಟ್ಸಾ ಆನ್ ಮಾಡ್ಬೋದಾ? ಇದೇನಪ್ಪ ಇದು? ಎಲ್ಲದು ಹಾಂ, ಓ ಇದು ನೋಡಿ ಈ ಥರ ಇದೆ. ಇದಿಲ್ಲ, ಹಾಂ ಬಂತು. ತುಂಬ ಚೆನ್ನಾಗಿದೆ ನೋಡ್ರಿ ಲೈಟ್ ಇದು. ಇದು ಇದೆಲ್ಲ ವುಡನ್ ಫ್ಲೋರಿಂಗ್. ಇದು ವುಡನ್ ಫ್ಲೋರಿಂಗ್ ಅದು ಇದೇನ ಇದು? ಹಾಂ, ವುಡನ್ ವಿಟ್ರಿಫೈಡ್ ಟೈಲ್ಸ್ ಇದು ಅಲ್ಲ, ಟೈಲ್ಸ್ ಅಂತ ಇದು ಅಂತದು ವುಡ್ ವೆಟ್ರಿಫೈಡ್ ಟೈಲ್ಸ್. ಇಲ್ಲ ಭಾಳ ಚೆನ್ನಾಗಿದೆ ಇದು. ಅದು ಟೋಟಲ್ ಎಲ್ಲ ಚೆನ್ನಾಗಿದೆ. ಈಗ ಮತ್ತೆ ಫಸ್ಟ್ ಫ್ಲೋರ್ ಒಳಗೆ ಹೋಗಿ ಸೆಕೆಂಡ್ ಫ್ಲೋರಿಗೆ ಹೋಗೋಣ. ಬರ್ತೀನಿ, ಹೋಗಿಲ್ಲ? ಓಕೆ ಓಕೆ ಹೌದು. ಎಲ್ಲಿ ಡೆಕೋರೇಷನ್? ಹೊರಗಡೆನಾ? ಮೇನ್ ಡೋರ್. ಹಾಂ, ಮಾಡು. ಅವಳಲ್ಲಿ ಬೆಳಗ್ಗೆ ಇದು ಇದೆಲ್ಲ ಡೆಕೋರೇಷನ್ ಹೋಗ್ತಾಯಿದ್ದಾಳೆ ಸೀಲಿಂಗ್. ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ನೋಡಿ ನಿಂತ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತಲ್ಲ. ಇಲ್ಲಿ ನಿಂತ್ರೆ ಇರ್ಬೋದು. ಇದನ್ನು ಡಬಲ್ ಹೈಟಲ್ಲಿ ಮಾಡಿದ್ದಾರೆ. ಇದು ಹಾಲ್ ಅಮ್ಮ ಎಲ್ಲ ಮಾಡಿದ್ದಾರಲ್ಲ, ತಂದಿದ್ದಾರೆ ಇದೆಲ್ಲ. ಮತ್ತು ಕ್ಲೀನ್ ಮಾಡ್ತಾಯಿದ್ದಾರೆ. ನಾವೆಲ್ಲ ಇದಕ್ಕೆ ಗೃಹ ಪ್ರವೇಶ ಇದೆ, ಸತ್ಯನಾರಾಯಣ ಪೂಜೆ, ಮತ್ತು ಇಲ್ಲಿ ಯಾರು ಇದು ಸೆಕೆಂಡ್ ಫ್ಲೋರಲ್ಲಿ ಒಂದೇ ರೂಮ್ ಮಾಡಿದ್ದಾರೆ. ಇಲ್ಲಿ ಒಂದು ರೀತಿ ಒಂದು ಚಿಕ್ಕ ಹಾಲ್ ಥರ ಯಾರೋ ಗೆಸ್ಟ್ ಬಂದವ್ರು ಮಾಡ್ಕೊಂಡಿದ್ದಾರೆ. ಇದು ರೈಲಿಂಗು, ಇದು ವುಡ್ ರೈಲಿಂಗು. ಅಲ್ಲಿ ಆಚೆ ಬಾಲ್ಕನಿಲಿ ಗ್ಲಾಸ್ ರೈಲಿಂಗ್ ಇತ್ತು. ಇದು ವುಡ್ ರೈಲಿಂಗು ವಿತ್ತು ಟಫ್ ಆ್ಯಂಡ್ ಗ್ಲಾಸ್. ಇದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಂದ ಕಾಣುತ್ತೆ. ಈಗ ನಾನು ಥರ್ಡ್ ಫ್ಲೋರಲ್ಲಿದ್ದೀನಿ. ಥರ್ಡ್ ಫ್ಲೋರಿಂದ ಹಿಂಗೆ ಕಾಣುತ್ತೆ. ಈಗ ಬಂದಿದ್ದೇನಲ್ಲ ಅದು
ಇಲ್ಲಿ ರೂಮಿಗೆ ಇಲ್ಲೊಂದು ರೂಮ್ ಇದೆ, ಅಂದರೆ ಇದು ಗೆಸ್ಟ್ ರೂಮ್ ಪರ್ಪಸಲ್ಲಿ ಮಾಡಿದ್ದಾರೆ. ಗೆಸ್ಟ್ ರೂಮ್ ಇಲ್ಲೇನೇನು ಕಾಟು ಗೇಟ್ ಏನು ಹಾಕಿಲ್ಲ, ಎಲ್ಲ ಗೆಸ್ಟ್ ಬಂದವರೆಲ್ಲ ಮಲ್ಕೊಂಡಿದ್ದಾರೆ. ಇದು ವಾರ್ಡ್ರೋಬ್. ಹೇಳಿದ್ನಲ್ಲ ಇದೆಲ್ಲ ಆ ಕಡೆನೂ ಫುಲ್ ಎಲ್ಲ ಇದೇ ಥರನೇ ಇದೆ. ಇದೆಲ್ಲ ಥಿಂಗ್ಸ್ ಇಟ್ಟಿದ್ದಾರೆ. ಇದು ಒಂದೇ ಈಗ ಮೇಲೆ ಅಂದರೆ ಇದನ್ನೊಂದು ಇಂಡಿಯನ್ ಸ್ಟೈಲಲ್ಲಿ ಬಾತ್ರೂಮ್, ಬಟ್ ಇದು ತುಂಬ ಸ್ವಲ್ಪ ವಿಶಾಲವಾಗಿದೆ ಇದು ಬಾತ್ರೂಮು. ಇಂಡಿಯನ್ ಸ್ಟೈಲ್, ಇದೊಂದು ಇಂಡಿಯನ್ ಸ್ಟೈಲ್ ಇಟ್ಟಿದ್ದಾರೆ. ಥರ್ಡ್ ಫ್ಲೋರಿಂದ ಬಾಲ್ಕನಿಗೆ ಹೋಗೋಣ. ಇಲ್ಲಿ ಬಂದೆಲ್ಲ ಈ ರೂಮಿಂದ ಬಂದೆ ಈಗ ನಾನು. ಇದು ಹೊರಗಡೆ, ಇದು ಥರ್ಡ್ ಫ್ಲೋರಲ್ಲಿ ಹೊರಗಡೆ ಹೋಗೋಣ ಈಗ. ನೋಡಿ ಎಷ್ಟು ಏನಂದರೆ ಫಂಕ್ಷನ್ಗೆ ಅದು ಅಂತ ಹೇಳಿಬಿಟ್ಟು ಫುಲ್ಲು ಇಲ್ಲೇ ಜಾಗ ಬಿಟ್ಟಿದ್ದಾರೆ. ಇದನ್ನು ಇಷ್ಟು ಅಂದರೆ ಇಲ್ಲಿನೂ ವರ್ಕ್ ಮಾಡ್ತಾರೆ. ಅಲ್ಲಿ ಆ ಕಡೆ ಇದು ಫಸ್ಟ್ ಈ ಕಡೆ ಹೋಗಿ ಬಂದ್ಬಿಡ್ತು ಅಂತ ಹೇಳ್ರಿ. ನೋಡ್ರಿ ಇದು ಇಲ್ಲಿಂದ್ರ ಮೇಲೆ ಹೋದರೆ ಮೇಲೆ ಓವರ್ ಹೆಡ್ ಟ್ಯಾಂಕು. ಇಲ್ಲೇನೋ ಫಂಕ್ಷನ್ ಮಾಡೋಕೆ ಒಂದು ಅದು ಎಲ್ಲ ಗೆಸ್ಟ್ ಬಂದವ್ರು ಮಲ್ಕೊಂಡಿದ್ದಾರೆ. ಫಂಕ್ಷನ್ ಮಾಡೋಕ್ಕೆ ತುಂಬ ದೊಡ್ಡ ಸ್ಪೇಸ್ ಇದ್ರಾಗ ಕಾಣಿಸ್ತಿದೆ ಅನ್ಕೋತೀನಿ. ಇಲ್ಲಿನ ಕಫೆನ್ ಗ್ಲಾಸ್ ಹಾಕಿದ್ದಾರೆ. ಇದ್ರದ್ದು ರೇಲಿಂಗು ಅಲ್ಲೇ ಟ್ಯಾಪು ಇದು ನೋಡಿದಾರೆ. ಇಲ್ಲಿಂದ ನೋಡಿ ಹೊರಗಡೆ ಕಾಣಿಸ್ತಿದೆ, ಹೊರಗಡೆ ಹಂದ್ರ ಕಾಣಿಸ್ತಿದೆ. ಆ ಕಡೆ ಎಲ್ಲ ಈಗ ನಾಳೆಲ್ಲ ಬರ್ತಾರೆ. ಇಲ್ಲಿ ಜಸ್ಟ್ ಕೂತ್ಕೊಳ್ಳಿಕ್ಕೆ ಇಲ್ಲಿ ಮಾಡಿದ್ದಾರೆ. ಈಗ ಆ ಕಡೆ ತೋರಿಸ್ತೇನೆ. ಇದು ಯಾಕಂದರೆ ನಾಳೆ ಮತ್ತು ಬೆಳಗ್ಗೆ ಇದು ಅಷ್ಟು ತುಂಬ ಜನ ಬರ್ತಾರೆ, ರಶ್ ಇರ್ತೈತಲ್ಲಿ ಮಾಡೋಕ್ಕಾಗ ಆವಾಗ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತ ಇವಾಗ ರಾತ್ರಿ ಮಾಡ್ತಾ. ಇವಾಗ ರಾತ್ರಿ 1 o'clock ಆಗಿದೆ, ನಾನು ಆವಾಗ ಮಾಡ್ತಾಯಿದ್ದೇನೆ ಇದನ್ನು. ಈ ಫಂಕ್ಷನ್ನಿಗೆ ಮನೆ ಫಂಕ್ಷನ್ ಇತ್ತಂದರೆ ಇಲ್ಲೆಲ್ಲ ಲಂಚ್ಗೆ ಅಥವಾ ಇದಕ್ಕೂ ಊಟದ್ದು ಮತ್ತು ಫಂಕ್ಷನ್ ಇಲ್ಲನ ಅರೇಂಜ್ ಮಾಡ್ಬೋದು. ಎಲ್ಲ ಸ್ಟೇಜ್ ಹಾಕಿಬಿಟ್ಟು ಇದು ಕಲ್ಲು ಒಗಿಲಿಕ್ಕೆ, ಬಟ್ಟೆ ತೊಳೆಯಲಿಕ್ಕೆ ಈಗ ಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲ್ಲ. ಇದು ಹೇಳಿದ್ಮೇಲೆ ಇಲ್ಲಿ ಈ ಕಡೆಯಿಂದ ಬಂದರೆ ಇದು ಹಾಕಿದ ಊಟದ್ದು ಮತ್ತು ಅಡುಗೆ ಮಾಡೋದು ಫುಲ್ಲು ಎಷ್ಟು 3-4 ಸೈಟಲ್ಲಿ ಹಾಕಿದ್ದಾರೆ ಊಟದ್ದು ಅಡುಗೆದು. ಈಗಿದು ಓವರ್ ಹೆಡ್ ಮೇಲಿದೆ, ಇಲ್ಲೆಲ್ಲಿದೆ ಓವರ್ ಹೆಡ್ ಟ್ಯಾಂಕ್ ಇದೆ. ಇದ್ರ ಮೇಲೆ ಓವರ್ ಹೆಡ್ ಮತ್ತು ಅಲ್ಲಿ ಸೋಲಾರು ಮತ್ತು ಎಲ್ಲನೂ ಇದೆ. ಇವನು ಇವ್ದು ಸ್ಟೆಪ್ ಈಗ ಹಾಕಿ ಎಷ್ಟು ಗೇಜ್ ಇದೆ ಗೊತ್ತಾ. ಇದು ಎಲ್ಲನೂ ಸೂಪರ್ ಕ್ವಾಲಿಟಿ. ಇದು ಮಟೀರಿಯಲ್ ಯೂಸ್ ಮಾಡಿದೆ, ಎಲ್ಲಿನೂ ಮಟೀರಿಯಲ್ಸ್ ಎಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಇಲ್ಲಿನೂ ಕಾಣಿಸ್ತದೆ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಫುಲ್ಲು ಸ್ಪೇಸ್ ಇದೆ. ಏನೇ ಇಲ್ಲ, ಇಲ್ಲಿ ದೊಡ್ಡದು ಇಲ್ಲೇ ಒಂದು ಫಂಕ್ಷನ್ ಹಾಲ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ಇದು. ಕಾಣಿಸ್ತಿದೆಯಾ? ಮೇಲೆ ಹತ್ಕೊಂಡ್ಬಂದಿಲ್ಲ. ಇಲ್ಲಿ ನೋಡಿ ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಸೋಲಾರ್ದು
ಈಗ ನಾನಲ್ಲಿ 5th ಫ್ಲೋರಲ್ಲಿದ್ದೇನೆ. ಈಗ ಇಲ್ಲಿಂದ ಲೈಟಿಂಗ್ಸ್ ಕಾಣ್ತದಲ್ಲ, ಅಲ್ಲಿ ಕೆಳಗಡೆ ಕಾಣಿಸ್ತದೆ ನೋಡಿ. ಇನ್ನೂ ಎಲ್ಲ ಇಲ್ಲೆಲ್ಲ ಮನೆಗಳು ಆಗಬೇಕು. ಆಯಿತು ಫ್ರೆಂಡ್ಸ್, ಇವತ್ತು ವಿತಿನ್ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ನಾನು. ಮತ್ತು ನಾಳೆ ಗೃಹ ಪ್ರವೇಶ ಇದೆ, ಅದು ನಾಳೆ ಮಾಡ್ತೇನೆ. ಈ ವಿಡಿಯೋ ಹೇಗೆ ಅನ್ನಿಸ್ತು, ನಿಮ್ಮ ಮನೆ ತೋರಿಸಿದ್ದೇನಲ್ಲ, ಇನ್ನೂ ಇದಕ್ಕೆ ಈಗ ಹೇಳಿದ್ನಲ್ಲ, ನಾನು ಇಲ್ಲಿ ಲಾಸ್ಟ್ ಫ್ಲೋರಲ್ಲಿದ್ದೀನಿ. ಇಲ್ಲಿಂದ ಹೀಗೆ ಕಾಣುತ್ತೆ ನೋಡಿ. ಆ ಕಡೆ ರೋಡು, ಇಲ್ಲಿಂದ ಹತ್ತು ಬಂದೇನೆ ಈಗ. ಇವತ್ತಿನ ಬ್ಲಾಗ್ ಎಲ್ಲಿಗೆ ಮುಗಿಸ್ತೀನಿ. ಮತ್ತು ನಾಳೆ ಗೃಹ ಪ್ರವೇಶ ಇದೆ ಎಲ್ಲ ಅದ್ರದ್ದು ನಾಳೆ ಮತ್ತೆ ಈಗ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಮತ್ತು ಹೇಳಿ. ನಾನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆಯ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಿ. ನನ್ನ ವಿಡಿಯೋ ನೆಕ್ಸ್ಟ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಮೊದಲೇ ನಿಮಗೆ ಸಿಗುತ್ತೆ. ಬಾಯ್, ಸಿ ಯು, ಥ್ಯಾಂಕ್ ಯು.